ನಮಸ್ತೆ ಬಂಧುಗಳೇ, ವೆಲ್ಕಮ್ ಟು ವಸು ಜಯ ಮಲ್ನಾಡ್ ಕುಕ್ಕಿಂಗ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ನಂಬಿರ್ತೀನಿ. ನಾನು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ಹೇಗಿದ್ದೀನಿ. ನಾನೇನು ಇವತ್ತು ಕೂತ್ಕೊಂಡು ಮಾತಾಡ್ತಿದ್ದೀನಿ ಅಂತ ಅಂದ್ಕೊತಿದ್ದೀರಾ? ಇವಾಗ ನಡೀತಿರೋದು ಧನುರ್ಮಾಸ ಅಲ್ವಾ? ಧನುರ್ಮಾಸ ಅಂದರೆ ಶೂನ್ಯ ಮಾಸ ಅಂತಾರೆ. ಈ ತಿಂಗಳು ಧನುರ್ಮಾಸ ಅಂತೀವಿ. ಧನುರ್ಮಾಸ ಅಂದರೆ ದೇವ್ರ ಪೂಜೆ ಅಂದರೆ ವ್ರತ ಮಾಡಲಿಕ್ಕೆ, ಧನುರ್ಮಾಸದ ವ್ರತ ಮಾಡಲಿಕ್ಕೆ ಪ್ರಸಿದ್ಧವಾದ ಈ ಸಮಯ ಇದು. ಡಿಸೆಂಬರು 14ರಿಂದ ಜನವರಿ 14 ತನಕ ಧನುರ್ಮಾಸ ಇರುತ್ತೆ. ಅಷ್ಟರೊಳಗೆ ಒಂದು ತಿಂಗಳಲ್ಲಿ ಯಾವತ್ತಾದರೂ ನಾವು ಧನುರ್ಮಾಸದ ವ್ರತ ಮಾಡ್ತೀವಲ್ವ ಹೆಣ್ಮಕ್ಳು. ಅದರದ್ದು ಹೇಗೆ ಬಂತು, ಧನುರ್ಮಾಸ ಹೇಗೆ ಉಟ್ಕೊಂತು, ಹೇಗೆ ಬಂತು ಅಂತ ಅದ್ರ ಬಗ್ಗೆ ನಾನು ನಿಮ್ಮ ಜೊತೆಗೆ ಮಾತಾಡ್ತಾ ಇದ್ದೀನಿ, ಹಂಚ್ಕೊತಿದ್ದೀನಿ. ಸುಮಾರು ಜನ ಕೇಳಿದ್ರಿ, ಸುಮಾರು ಜನ ನನಗೆ ಪರ್ಸ್ನಲ್ಲಾಗಿ ಕೇಳಿದ್ರಿ. ಅದಕ್ಕೋಸ್ಕರ ನಾನು 30 ವರ್ಷದಿಂದ ಮಾಡ್ತಾ ಬಂದಿದ್ದೀನಿ ಧನುರ್ಮಾಸದ ಪೂಜೆ. 94ನೇ ಇಸ್ವಿಯಿಂದ ಮಾಡ್ತಾ ಬಂದಿದ್ದೀನಿ ನಾನು. ಹಾಗಾಗಿ ಇವಾಗ 2 ವರ್ಷದಿಂದ ನಾನು ದೇವಸ್ಥಾನಗಳಿಗೆ ಹೋಗೋಕ್ಕಾಗ್ತಿಲ್ಲ, ಮನೆಯಲ್ಲೇ ಮಾಡ್ತಾಯಿದ್ದೀನಿ. ಇಷ್ಟು ವರ್ಷ ನಾನು ಪ್ರತಿ ಸಲನೂ ದೇವಸ್ಥಾನಕ್ಕೂ ಹೋಗಿ, ಅರಳಿಕಟ್ಟೆಗೂ ಹೋಗಿ ಮಾಡಿದವಳು. ಅದಕ್ಕೆ ನಿಮ್ಮ ಜೊತೆಗೆ ಅದು ಹೇಗೆ ಬಂತು, ಯಾರು ಮಾಡಬೇಕು ಅಂತ ನಾನು ಅದ್ರ ಬಗ್ಗೆ ಹೇಳ್ತೀನಿ. ಅಂದರೆ ನಮ್ಮ ಹಿರಿಯವರು, ತುಂಬ ಹಿರಿಯವರು, ತಿಳಿದಂಥವ್ರು, ಅವರೆಲ್ಲ ಮಾಡಿದವರು ಹೇಳಿದ ಪ್ರಕಾರ ನಾನು ಹೇಳ್ತಿದ್ದೀನಿ. ಅದರಲ್ಲಿ ಎಷ್ಟು ಕರೆಕ್ಟು ಅಂತ ನನಗೆ ಗೊತ್ತಿಲ್ಲ. ನಿಮಗೇನಾದ್ರು ಗೊತ್ತಿದ್ದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ಇವಾಗ ಧನುರ್ಮಾಸದ ಪೂಜೆ ಹೇಗೆ ಬಂತು ಅಂತ ಹೇಳೋದಾದರೆ, ವಿಷ್ಣುವನ್ನು ಹೊಲಿಸ್ಕೊಳ್ಳೋಕ್ಕೋಸ್ಕರ, ವಿಷ್ಣುನ ಮದುವೆ ಮಾಡ್ಕೊಳ್ಳೋಕ್ಕೋಸ್ಕರ ಲಕ್ಷ್ಮಿ ಈ ವ್ರತನ ಮಾಡಿದ್ಲು ಅಂತ ಒಂದು ಕತೆ ಇದೆ. ನನಗೆ ಗೊತ್ತಿರೋದು ಅಷ್ಟೇ. ಅದರ ನಿಜವಾದ್ದು ಏನು ಅಂತ ಪುರಾಣದಲ್ಲೇನು ನಾನು ಓದಿಲ್ಲ. ನನಗೆ ನಮ್ಮ ಹಿರಿಯವರು ಹೇಳಿದ್ದು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇದು ನಿಜ ಅಂತ ನಾನು ನಂಬಿದ್ದೀನಿ. ತುಂಬ ಜನ ಇದೇ ಥರ ಮಾಡಿದ್ರಿಂದ ಅವರಿಗೆಲ್ಲರಿಗೂ ಒಳ್ಳೆಯದಾಗಿದೆ, ನನಗೂ ಒಳ್ಳೆಯದಾಗಿದೆ. ಹಾಗಾಗಿ ನಮ್ಮ ಮನೇಲಿ ನನ್ನ ಮಗಳು, ದೊಡ್ಡ ಮಗಳು, ಚಿಕ್ಕ ಮಗಳು, ಮಗ ಎಲ್ಲರೂ ಮಾಡಿದ್ದಾರೆ, ಎಲ್ಲರೂ ಮಾಡ್ತಾನೂ ಇದ್ದಾರೆ. ಒಂದೊಂದು ದಿವಸ ಆದ್ರೂ, ತಿಂಗಳಲ್ಲಿ, ವರ್ಷದಲ್ಲಿ ಒಂದು ದಿನ ಆದ್ರೂ ಈ ವ್ರತನ ಕಟ್ಟುನಿಟ್ಟಾಗಿ ಮಾಡಿದರೆ ಅದರ ಫಲ ಖಂಡಿತವಾಗ್ಲೂ ಸಿಗುತ್ತೆ. ಬನ್ನಿ ಇವಾಗ ಹೇಳೋಣ ಹೇಗೆ ಬಂತು ಅದು. ಅಂದರೆ ಅದೇ ಅವಳು ಹೇಗೆ ವ್ರತನ ಯಾಕೆ ಮಾಡಬೇಕು ಅಂದ್ಕೊಂಡ್ಳು ಅಂದರೆ, ವಿಷ್ಣುನ ಹೊಲಿಸ್ಕೊಳಕ್ಕೋಸ್ಕರ ಅಲ್ವಾ. ಅವಳು ಒಂದು ಶಪಥ ಮಾಡಿದ್ಲಂತೆ, ನಾನು ವಿಷ್ಣು ನನ್ನ ಮದುವೆ ಆದಮೇಲೆ ನಾನು ಸಿಂಧೂರ ಇಡ್ತೀನಿ, ಅಲ್ಲಿ ತನಕ ನಾನು ಸಿಂಧೂರ ಇಡಲ್ಲ. ಸಿಂಧೂರ ಅಂದರೆ ಇದು, ಸಿಂಧೂರ ಇಡಲ್ಲ. ಹಾಗೆ ಕಣ್ಣಿಗೆ ಕಾಡಿಗೆ ಹಚ್ಚಲ್ಲ ನಾನು, ಆಮೇಲೆ ಮುಡಿಗೆ ಹೂವು ಮುಡಿಯಲ್ಲ, ಮತ್ತು ಮಾತಾಡಲ್ಲ ನಾನು. ಆ ವ್ರತ ಮುಗಿಯೋ ತನಕ ಮಾತಾಡಲ್ಲ, ಮೌನ ವ್ರತ, ಮೌನವಾಗಿ ಮಾಡ್ತೀನಿ. ಪಾದರಕ್ಷೆಗಳನ್ನು ಹಾಕಲ್ಲ ಅಂತೆಲ್ಲ ಸುಮಾರಷ್ಟು ಕಂಡೀಷನ್ ಅವಳೇ ಹಾಕ್ಕೊಂಡು ಶಪಥ ಮಾಡಿಕೊಂಡು ಮಾಡಿದ್ಲು ಅಂತ ಇದೆ. ಅದೇ ಥರ ನಾವು ಮಾಡ್ತಾ ಬಂದಿದ್ದೀವಿ. ನಾವು ಎದ್ದು ನಾವು ಪೂಜೆ ಮಾಡಬೇಕಾದ್ರೆ ಯಾರ ಹತ್ರನೂ ಮಾತಾಡ್ದೇ ಹಾಗೆ ಹೋಗಿ ಪೂಜೆ ಮಾಡೋಂಥದ್ದು ಮಾಡಿದ್ದೀವಿ. ಹಾಗಾಗಿ ಕೆಲವರಿಗೆ ಇದು ತುಂಬ ಕಷ್ಟ ಆಗುತ್ತೆ. ಆದರೂ ಕಷ್ಟ ಆದರೂ ಪರವಾಗಿಲ್ಲ, ಒಂದೇ ದಿನ ಮಾಡಿದ್ರೂ ಪರವಾಗಿಲ್ಲ, ಮಾಡಬೇಕು. ತುಂಬ ಒಳ್ಳೆಯದು ಹೆಣ್ಮಕ್ಳಿಗೆ. ಮದುವೆ ಆಗದಿರೋ ಅಂಥ ಹೆಣ್ಮಕ್ಳು ಇದೆಲ್ಲ ಶಪಥ ಮಾಡಿರೋದು. ಮದುವೆ ಆದವರು ಕೂಡ ಮಾಡ್ಬೋದು, ಎಲ್ಲರೂ ಮಾಡ್ಬೋದು, ಗಂಡು ಮಕ್ಕಳು ಮಾಡ್ಬೋದು. ಅದರಲ್ಲಿ ವಿಶೇಷವಂದರೆ ಮದುವೆ ಆಗದಿರತಕ್ಕಂಥ, ಮದುವೆ ಆಗಿರಲ್ವಲ್ಲ, ಮದುವೆಗೆ ಬಂದಿರ್ತಾರಲ್ಲ ಅಂಥ ಹೆಣ್ಮಕ್ಳು ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ. ಒಳ್ಳೆ ಗಂಡ ಸಿಗ್ತಾರೆ, ಒಳ್ಳೆ ಮನೆ ಸಿಗುತ್ತೆ, ಒಳ್ಳೆ ಜೀವನ ಸಿಗುತ್ತೆ. ನಿಮಗೆ ಗೊತ್ತಿರ್ಬೋದು, ನನಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ ಅಲ್ವಾ. ವಿಷ್ಣುನ ಬಿಟ್ಟು ಲಕ್ಷ್ಮಿ ಇಲ್ಲ, ಲಕ್ಷ್ಮಿನ ಬಿಟ್ಟು ವಿಷ್ಣು ಇಲ್ಲ. ವಿಷ್ಣು ಪೂಜೆ ಮಾಡಿಲ್ಲ ಅಂದರೆ ಲಕ್ಷ್ಮಿಗೆ ಬೇಜಾರಾಗುತ್ತೆ, ಲಕ್ಷ್ಮಿ ಪೂಜೆ ಮಾಡಿಲ್ಲ ಅಂದರೆ ವಿಷ್ಣುಗೆ ಬೇಜಾರಾಗುತ್ತೆ. ಹಾಗಾಗಿ ನಾವು ವಿಷ್ಣು ಲಕ್ಷ್ಮಿನ ಇಬ್ಬರನ್ನೂ ಪೂಜೆ ಮಾಡ್ತೀವಲ್ವಾ. ಅದೇ ಥರ ನೋಡಿ, ನಮ್ಮ ಅವರೆಷ್ಟು ಪ್ರೀತಿಯಿಂದ, ದೇವತೆಗಳು ಎಷ್ಟು ಪ್ರೀತಿಯಿಂದ ಗಂಡ ಹೆಂಡತಿ ಇರ್ತಾರೆ, ಲಕ್ಷ್ಮಿ ವಿಷ್ಣು, ಅದೇ ಥರ ನಮ್ಮ ಜೀವನನೂ ಚೆನ್ನಾಗಿರಲಿ ಅಂತ ಮಾಡೋ ಅಂಥ ವ್ರತ ಇದು. ಇದು ಹೇಗೆ ಮಾಡಬೇಕು ಅಂತ ಹೇಳೋಕ್ಕಿಂತ ಮುಂಚೆ, ಇದು ಕತೆ ನನಗಿಷ್ಟೇ ಗೊತ್ತಿರೋದು. ಇದ್ರ ಮುಂದೇನೋ ಅಷ್ಟೊಂದು ಅಧ್ಯಯನ ಏನು ಮಾಡಿಲ್ಲ ನಾನು, ನನಗೆ ಗೊತ್ತಿದ್ದು ಹೇಳ್ತಾ ಇದ್ದೀನಿ. ಇದನ್ನು ಹೇಗೆ ಮಾಡೋದು, ಯಾವ ಟೈಮಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಹೇಳಬೇಕು ಅಂದರೆ ಎಲ್ಲ ನಾಳಿನ ವೀಡಿಯೋದಲ್ಲಿ ಹೇಳ್ತೀನಿ. ತುಂಬ ಹೇಳಲಿಕ್ಕೆ ಹೋದರೆ ತುಂಬ ಲಾಂಗ್ ಆಗಿಬಿಡುತ್ತೆ ವಿಡಿಯೋ, ನಿಮಗೂ ಬೋರ್ ಆಗಿಬಿಡುತ್ತೆ. ನಾಳಿನ ವೀಡಿಯೋನ ವಾಚ್ ಮಾಡಿ, ನಾಳಿನ ವೀಡಿಯೋದಲ್ಲಿ ಬರುತ್ತೆ ಹೇಗೆ ಮಾಡೋದು ವ್ರತನ, ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.